ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಎದ್ರದ್ದು ವಿಡಿಯೋ ಅಂದರೆ ಅಜ್ಜಿಯರ ಬ್ಲೌಸು, ಅಂದರೆ ಪೂರ್ತಿ ವಯಸ್ಸಾದವ್ರದ್ದು. ನೋಡ್ತಿರ್ಬೋದು ನೀವು, ಪೂರ್ತಿ ಬ್ಯಾಕ್ ನೆಕ್ಕ ಪೂರ್ತಿ ಕುತ್ತಿಗೆಗೆ ಐತಿ. ಅಂದ್ರೆ ಏನು ಕೊಳ್ಳ ತೆಗಿಯಂಗಿಲ್ಲ. ಇವರು ತೋಳ್ನು ಜಾಸ್ತಿ ಉದ್ದಬೇಕು ಇವ್ರಿಗೆ. ನೋಡ್ರಿ ಪೂರ್ತಿ ಎಷ್ಟು ಕೊಳ್ಳ ಇಷ್ಟ ಐತಿ. ಈ ಬ್ಲೌಸ ಹೆಂಗೆ ಕಟ್ ಮಾಡೋದು ಅಂತ ಹೇಳಂದು ಈ ವಿಡಿಯೋದಾಗ ತೋರಿಸ್ತೀನಿ. ಬಾರಿ ನೋಡೋಣಂತ. ಈ ಬ್ಲೌಸ್ ಹೊಲಿಯೋಕೆ ಏನಿಲ್ಲ ಅಂದ್ರೆ 1 ಮೀಟ್ರ್ ಬೇಕು. 1 ಮೀಟ್ರ್ ಮ್ಯಾಲಿದ್ರೆ ತೀರ ಚಲೋ. 1 ಮೀಟ್ರ್ ಐತಿ ಅವ್ರ ಬಟ್ಟೆ. ಈಗ ನೋಡ್ರಿ ಪೂರ್ತಿ ಪ್ಯಾಕ್ ಐತಿ. ಮುಂದಿನ ನೆಕ್ಕನು ಎಷ್ಟು ಸಣ್ಣದೈತಿ ಅಂದು ನೋಡ್ರಿ. ಫಸ್ಟ್ ಹೊಲಿದವರು ಕೊರಳು ಜಾಸ್ತಿ ತೆಗ್ದಾರತ್ತ, ಇಷ್ಟು ಮಡಿಚಿ ಹೊಲಿದು ಶೋಲ್ಡ್ರ್ ಹಿಡ್ದಾರ. ಅದಕ್ಕಾಗಿ ನಾವು ಈ ಶೋಲ್ಡ್ರ್ ಇದು ಮಾಡ್ಲಾರ್ದನ ಯಾವ ಥರ ಹೊಲಿದು ಅಂತ ಅಂದು ಈ ವಿಡಿಯೋದೊಳಗೆ ತೋರಿಸ್ತೀನಿ. ಬರ್ರಿ. ಇದು 1 ಮೀಟ್ರ್ ಐತಿ ಬ್ಲೌಸ. 1 ಮೀಟ್ರ್ ಇದ್ರೆ ಮಾತ್ರ ಆಕೈತಿ, ಇಲ್ಲಾಂದ್ರೆ ಆಗಂಗಿಲ್ಲ. 1 ಮೀಟ್ರನ್ನ ತೊಗೊಂಡು ನಾನು ಕಡಿಮೆ ಆತಂದ್ರೆ ಮತ್ತು ಸರಿ ಅನ್ಸಂಗಿಲ್ಲ ಅಂತ ಹೇಳಂದು ಪೂರ್ತಿ 1 ಮೀಟ್ರ್ ಬ್ಲೌಸ್ನ ತೊಗೊಂಡೈತಿ. ಬರ್ರಿ ಈಗ ಕಟ್ ಮಾಡೋದು ನೋಡೋಣ ಅಂತ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ನೋಡ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಹೆಲ್ಪ್ ಆಕಿತ್ತಂದ್ರೆ ಶೇರ್ ಮಾಡಿರಿ. ಈ ಥರ ಅಜ್ಜಿಗಳ ಬ್ಲೌಸ್ ಹೊಲಿದು ಒಬ್ಬೊಬ್ರಿಗೆ ಭಾಳ ಬಿರಿ ಅನ್ನಿಸ್ತಿರ್ತೈತಿ, ಕಷ್ಟ ಅನ್ನಿಸ್ತಿರ್ತೈತಿ. ಅಂಥವ್ರಿಗೆ ಭಾಳ ಹೆಲ್ಪ್ ಆಕೈತಿ ಅಂತಂದು ಈ ವಿಡಿಯೋ ಮಾಡತ್ತೀನಿ. ಈಗ ಬರ್ರಿ ಹ್ಯಾಂಗೆ ಕಟ್ ಮಾಡೋದಕ್ಕೆ ಒಂದು ನೋಡೋಣಂತ. ಈಗ ಇದು ಉದ್ದ ಎಷ್ಟೈತಿ ನೋಡ್ಬೇಕು ನಾವು. ಪೂರ್ಣ ಉದ್ದ ನೋಡ್ರಿ, ಪೂರ್ಣ ಉದ್ದ ನೋಡ್ರಿ. ಈಗ ಪೂರ್ಣ ಉದ್ದ ಎಷ್ಟೈತಿ? 13.5 ಇತ್ತು. ಈಗ ಮೈ ಒಳಗೆ ನೋಡ್ರಿ 22.5 ಐತಿ. ಅಂದ್ರೆ ಭಾಳ ಬಟ್ಟೆ ಬಿಟ್ಟಿಲ್ಲ ಅವರು. 22.5 ಐತಿ. 22.5 ಅಂದ್ರೆ 23 ತೊಗೊಳತ್ತ. ಅದ್ರ ಅರ್ಧ ಎಷ್ಟು ಆಕೈತಿ ನೋಡ್ಕೊಳ್ಳೋದು. ಅದ್ರ ಅರ್ಧ ಎಷ್ಟು ಆಕೈತಿ? 11.5 ಆಕೈತಿ. 11.5 ಒಳಗೆ ಮತ್ತು ನಾವು ಒಂದು ಅರ್ಧ ಇಂಚ್ ಕುಡ್ಸ್ಕೊಳ್ಳೋಣಂತ. ಈಗ ಮೊದಲು ಅರ್ಧ ಇಂಚ್ ಕುಡ್ಸ್ಕೊಂಡು ಈಗ ಒಂದು ಅರ್ಧ ಇಂಚ ಸಾಕು. ಯಾಕಂದ್ರೆ ಬಟ್ಟೆ ಸಾಲಲ್ಲ. 12 ಇಂಚ ಅಗಲ ಇಟ್ಕೋಬೇಕು ಮೈ ಒಳಗೆ. ನೋಡ್ರಿ ಹಿಂಗೆ 12 ಇಂಚು 11.5 ಐತಿ. ಸರಿಸ್ಕೊಂಡು ನೋಡ್ಕೊಂಡು. ಅಂದ್ರೆ ಭಾಳ ದಪ್ಪನೂ ಅದಾರ ಇವರು. ಹಂಗೆ ಪೂರ್ತಿ ವಯಸ್ಸಾದವ್ರು ಅದಾರ. ಅವ್ರಿಗೆ ಒಂದು ಸ್ವಲ್ಪನೂ ಕೊಳ್ಳ ಕಡಿಮೆ ಆಗಬಾರ್ದು. 12 ಇಂಚ ನೋಡ್ಕೊಳ್ಳೋಣ ಬರ್ರಿ. ಈಗ ನೋಡ್ರಿ ಕರೆಕ್ಟ 12 ಇಂಚ್ ಐತಿ. ಈಗ 13.5 ಇಂಚ ಅವ್ರದ್ದು ಉದ್ದ ಇತ್ತು. 13.5 ಇಂಚ್ ಒಳಗೆ ಇಲ್ಲಿ ನಾ 2 ಜಿದ್ದು ಕಡೆನ ತೊಗೊಂಡು ಇಲ್ಲಿ 1 ಇಂಚ ಬೆನ್ಪಟ್ಟಿ ಅಂದರೆ ಅದನ್ನು ಮಡ್ಚಾಕ ಎಕ್ಸ್ಟ್ರಾ ತೊಗೊಳತ್ತ. ಆಮೇಲೆ ಮ್ಯಾಲೆ 13.5 ಇಂಚ ನೋಡಿರಿ. 13.5 ಇಂಚ ಅದ್ರೊಳಗೆ ಅರ್ಧ ಕೂಡಿಸಿ 14 ಇಂಚ ಅಂದ್ರೆ ಮ್ಯಾಲೆ ಶೋಲ್ಡ್ರ್ ಹಿಡಿಯೋಕೆ ತೊಗೋಬೇಕು. ಈಗ ಅದು 14 ರೀ ಎಲ್ಲಿಗೆ ತೊಗೊಂಡಿವಲ್ಲ ಅಲ್ಲಿಗೆ ಒಂದು ಸ್ಟ್ರೇಟ್ ಗೆರೆ, ಈ ಥರ ಸ್ಟ್ರೇಟ್ ಗೆರೆ ಹಾಕೊಂಡ್ಬಿಡೋಣತ್ತ. ನೋಡಿರಿ ಈ ಥರ ಸ್ಟ್ರೇಟ್ ಗೆರೆನ ನಾವು ಹಾಕೋಬೇಕು. ಈಗ ಇವ್ರದ್ದು ಶೋಲ್ಡ್ರ್ ಎಷ್ಟೈತಿ ನೋಡ್ಕೋಬೇಕು ಬ್ಲೌಸ್ ಒಳಗೆ. ಯಾಕಂದ್ರೆ ಅಜ್ಜಿಗಳ ಬ್ಲೌಸ್ ಒಳಗೆ ಶೋಲ್ಡ್ರ್ ಒಂದು ಸ್ವಲ್ಪ ಶೋಲ್ಡ್ರು ಜಾಸ್ತಿ ಇರ್ತೈತಿ. ಪೂರ್ಣ ಶೋಲ್ಡ್ರ್ ಉದ್ದ ನೋಡ್ಕೋಬೇಕು ನಾವೀಗ. ಈ ಥರ ಬ್ಲೌಸ್ನ ನೀಟಾಗಿ ಮಡಚ್ಕೊಂಡು ನೋಡಿರಿ ಈ ಥರ ಇಟ್ಕೋಬೇಕು. ಪೂರ್ಣ ಉದ್ದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು 13 ಐತಿ. ಇದು 13.5 ಐತಿ. 13.5ನ ಅರ್ಧ ಮಾಡಿದ್ರೆ ಎಷ್ಟು ಆಕೈತಿ ಟೇಪ್ ಮಾಡ್ಕೊಂಡು ನೋಡ್ಕೋಬೇಕು. 6.5 ಮೇಲೆ 2 ಗೆರೆ ಆಕೈತಿ. ಅಂದ್ರೆ ಇವ್ರು ಒಂದು ಸ್ವಲ್ಪ ಈ ಪಟ್ಟಿ ಕಡಿಮೆ ಐತಿ, ಇದನ್ನು ಜಾಸ್ತಿ ಇಟ್ಕೊರಿ ಅಂತ ಹೇಳ್ಯಾರ ನನಗೆ. ಅಂದ್ರೆ ಪೂರ್ತಿ ಕಾಳು ಹಿಂಗೆ ಬರ್ಬೇಕಂತ ಹೇಳ್ಯಾರ ಅವ್ರಿಗೆ. ಅದಕ್ಕಾಗಿ ನಾವೀಗ ಇಲ್ಲಿ ನೋಡ್ತಿರ್ಬೋದು ನೀವೀಗ ಎಷ್ಟೈತಿ ಶೋಲ್ಡ್ರ್ ಅಂದ್ರೆ 3 ಮೇಲೆ 2 ಗೆರೆ ಐತಿ. ನಾವು ಅದನ್ನು 3.5 ಅಥವಾ 3.5 ಮೇಲೆ 2 ಗೆರೆ ಇಟ್ಕೊಂಡು ನಡೀತೈತಿ. ಅವ್ರಿಗೆ ಕೊರಳ 3 ತನಕ ತೊಗೋಬೇಕು ಈ ಥರ ಬ್ಲೌಸ್ ಇದ್ದವ್ರಿಗೆ. ಆಮೇಲೆ 3.5 ಮೇಲೆ 2 ಗೆರೆ ಶೋಲ್ಡ್ರು ಟೋಟಲ್ ಎಲ್ಲ ಕೂಡಿ 7 ಮೇಲೆ 2 ಗೆರೆ ಇತ್ತು. ಅದನ್ನು ನಾವಿಲ್ಲಿ ಬಗಲಿಗೆ ಇಟ್ಕೊಂಡ್ಬಿಡ್ಬೇಕು ಈ ಥರ.
ಈ ಥರ ಇಟ್ಕೋಬೇಕು. ಇರು ಬ್ಯಾಕ್ ಪಟ್ಟಿ ಎಷ್ಟು ಇರ್ತೀವಿ ನೋಡಿ ಬರ್ರಿ ನೋಡಿದ್ರೆ ಈ ಪಟ್ಟಿ ನೋಡ್ಕೋಬೇಕು. ಬೆನ್ನಾಗಿಂದ ಎಷ್ಟು 11 ಐತಿ, ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಾರ ಅವರು. ನಾವು 11 ಐತಿ, 11 12 ತನಕ ಇಟ್ಕೊಳ್ಳೋಣ. ಅವ್ರು ಪೂರ್ತಿ ನಮಗೆ ಜಾಸ್ತಿನ ಬೇಕಂತ ಯಾರ, ಅದಕ್ಕಾಗಿ ಈ ಥರ ಇಟ್ಕೊಳ್ಳೋಣ. ಇಟ್ಕೊಂಡು ಚೌಕ್ ಹಾಕಿ ಅಲ್ಲೇ ಸ್ವಲ್ಪ ರೌಂಡ್ ಶೇಪ್ ಇಷ್ಟ. ಅವ್ರ ಕೊರಳು ಭಾಳ ಬ್ಯಾಡ ನಮಗೆ, ಪೂರ್ತಿ ಕುತ್ತಿಗೆ ಇರಬೇಕು ಅಂತ ಯಾರ, ಅದಕ್ಕಾಗಿ ನೋಡಿರಿ ಬೋಟ್ ನೆಕ್ ಬ್ಲೌಸ್ಗಳು ಯಾವ ಥರ ಹೊಲಿತೀವಲ್ಲ ಆ ಥರ ಹಿಂಗೆ ಕಟ್ ಮಾಡ್ಕೋಬೇಕು. ಈಗ ಒಂದ್ರ ಮೇಲೆ 2 ಗೆರೆ ಅಷ್ಟಾಗಟ್ಟು ಹಿಂದಿನ ಭಾಗಕ್ಕೆ ಆರ್ಮ್ ತಗೋಬೇಕು. ಬರ್ರಿ ಈಗ ಎಷ್ಟು ಐತಿದ್ದು ನೋಡೋಣ ಅಂತ. ಅವ್ರದ್ರೊಳಗೆ ನಮ್ದ್ರೊಳಗೆ ಕರೆಕ್ಟ್ ಐತಿಲ್ಲ. ನೆಕ್ಸ್ಟು 11 ಐತಿ. ಈಗ ಅವ್ರ ಅಳತಿ ಬ್ಲೌಸ್ ಒಳಗೂ 11 ಬಂದೈತಿಲ್ಲ ನೋಡೋಣ. ಅಂದ್ರೆ ಅವ್ರ ಮೈಯ ಒಂದು ಸ್ವಲ್ಪ ಬಟ್ಟೆ ಕಮ್ಮಿ ತೊಗೊಂಡಾರ, ನಾವು ಎಕ್ಸ್ಟ್ರಾ ತೊಗೊಂಡಿವಿ, ಅದನ್ನು ಹಿಡಿಬೇಕು ನೋಡಿರಿ. ಈ ಥರ ರೌಂಡ್ ಶೇಪ್ ಒಳಗೆ ಹಿಡ್ಕೊಂಡು ತೊಗೊಳ್ಳೋಣ. 10 ಬಂದೈತಿ, 10 ಬಂದೈತಿ. ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿವಿಲ್ಲ, ಅದು ಕೂಡಿಸಿ 11 ಬಂದೈತಿ, ಕರೆಕ್ಟ್ ಬಂದೈತಿ. ಬ್ಯಾಕ್ ಪಾರ್ಟು ಇಷ್ಟ, ಇದಕ್ಕೆ ಜಾಸ್ತಿ ಏನಿಲ್ಲ. ಇನ್ನು ಫ್ರಂಟ ತಗೊಳ್ಳೋಣ ಅಂತ, ಅದು ಹೆಂಗತ್ತೆ ಹೇಳ್ತೀನಿ ಬರ್ರಿ. ಈಗ ಫ್ರಂಟ ಕಟ್ ಮಾಡೋಕ್ಕೆ ನೋಡೋಣ ಬರ್ರಿ. ಇದು 13 ಇತ್ತಲ್ಲ ಹಿಂದೆ, 13 ಅಂದ್ರೆ ಮುಂದೆ ಹಿಂದೆ 1.5 ಇಂಚ್ ಕೂಡಿಸ್ಕೊತಿದ್ದೀವಿ. ಇಲ್ಲಿ 2 ಇಂಚ್ ಕೂಡಿಸ್ಬೇಕು. 13 ಒಳಗೆ 2 ಇಂಚ್ ಕೂಡಿಸಿದ್ರೆ 15 ಆಕೈತಿ. 15.5 ನೋಡಿರಿ. ಇಷ್ಟ ನಾವು ಸ್ಟೇಟಿಗೆ ಗೆರೆ ಹೊಡ್ಕೊಂಡ್ಬಿಡ್ಬೇಕು. ಆಮೇಲೆ ಆರ್ಮೋಲು ಇಲ್ಲಿ ಅಷ್ಟು 7 ತೊಗೊಂಡಿದ್ರಲ್ಲ, ಸೇಮ್ 7 ಇಂಚ್ ಹಿಂಗೆ ತೊಗೊಂಡು ಗೆರೆ ಹಾಕ್ಕೊಂಡು 7 ಇಂಚಿಗೆನ ಇದನ್ನ ಕರೆಕ್ಟ್ ಗೆರೆ ಹಾಕಿ 1 ಇಂಚ್ ಅಷ್ಟು ತೊಗೋಬೇಕು. ಮುಂದಿನ ಭಾಗ ಬಗ್ಲಿನ ಶೇಪ 1 ಇಂಚ್ ತೊಗೊಂಡು ಈ ಥರ ಶೇಪ್ ಹಾಕ್ಕೊಂಡ್ಬಿಟ್ಟು, ಈಗ ಮುಂದಿನ ಕೊಳ್ಳೂ ಜಾಸ್ತಿ ಬ್ಯಾಡ ಅಂದಾರ ಅವರು. ಮುಂದಿನ ಕೊಳ್ಳು ನಾವು ಎಷ್ಟು ತೊಗೋಬೇಕಪ್ಪ ಅಂದ್ರೆ ಈಗ ಒಂದು 5 ಅಷ್ಟು ತೊಗೊಳ್ಳೋಣ. ಅವ್ರಿಗೆ ಒಂದು 4 ತನಕ ಅಷ್ಟು ಕೊಡಬೇಕು. ಪೂರ್ತಿ ಮುಂದೆ ಇದು ಬೇಕು ಅವ್ರಿಗೆ, ಅದಕ್ಕಾಗಿ ಇಷ್ಟ ತೊಗೊಳ್ಳೋಣ. ಈ ಬಟ್ಟೆ ಜಾಸ್ತಿ ಬೇಕು ಅಂದ್ರೆ ಅವರು, ಅದಕ್ಕಾಗಿ ಈ ವಿ ಶೇಪ್ ಒಳಗೆ ಅವ್ರ ನೆಕ್ಕನ್ನು ನಾ ಕಟ್ ಮಾಡ್ಕೊಳತ್ತನು. ರೌಂಡ್ ಕಟ್ ಮಾಡಿಲ್ಲ, ಇದನ್ನು ವಿ ಶೇಪ್ ಒಳಗೆ ಕಟ್ ಮಾಡ್ಕೊಳತ್ತನು. ಇಷ್ಟ ಆದಮೇಲೆ ಈಗ ಇಲ್ಲಿ ನಾವು ಕ್ರಾಸ್ ಪಟ್ಟಿನ ಎಷ್ಟು ತೊಗೋಬೇಕು, 3.5 ಇಂಚು. ಈ ಕಡೆ 3.5 ಇಂಚು, ಈ ಕಡೆ 2.5 ಇಂಚು ಇಷ್ಟ. ಇಲ್ಲಿ ತಾನು ಒಂದು ಸ್ವಲ್ಪ ಕ್ರಾಸಾಗಿ ಬಂದು ಈ ಕಡೆ ಸ್ಟ್ರೇಟಾಗಿ ಗೆರೆ ಹಾಕೊಂಡ್ಬಿಡ್ಬೇಕು. ಇಷ್ಟ. ಟಕ್ಸ್ ಹಿಡಿದು ಮಾತ್ರ ಶೋಲ್ಡ್ರ್ ಪಟ್ಟಿನ ಅರ್ಧ ಮಡಿಚಿ ಅದ್ರ ನೊಟ್ಟ ನಾವು ಟಕ್ಸ್ ಹಿಡಿಬೇಕು. ಇಷ್ಟ ಈ ಬ್ಲೌಸ್ ಕಟ್ಟಿಂಗ. ಇನ್ನು ನೋಡಿರಿ, ಇದನ್ನು ಈಗ ಕಟ್ ಮಾಡಿ ತಗೊಂಡು ನಾನು ಶೋಲ್ಡ್ರ್ ಕಟ್ ಮಾಡಲ್ಲ, ಯಾಕಂದ್ರೆ ಕುಲ ಮಾಡಲ್ಲ. ಹಂಗೆ ಜಾಯಿಂಟ್ ಮಾಡಿ ಹೊಲಿತೀನೋ ಅದನ್ನ ಹೆಂಗೆ ತೋರಿಸ್ತೀನೋ ಹೊಲಿಯೋ ಟೈಮಿಗೆ. ಈಗ ಬರ್ರಿ ಇದನ್ನು ಕಟ್ ಮಾಡ್ಕೊಂಬರ್ತೀನಂತ. ಬರ್ರಿ ಈಗ ಕಟ್ ಮಾಡೋದನ್ನು ಈ ಥರ ಬಟ್ಟೆನ ಮಡ್ಚ್ಕೋಬೇಕು. ಅವ್ರ ತೋಳು 11 ಐತಿ. 11 ಒಳಗೆ ನಾವು ಎಷ್ಟು ಕೂಡಿಸ್ಕೋಬೇಕು, ಈ ಕಡೆ ಬಗ್ಲು ಇದು ಮಾಡೋಕ್ಕೆ ಅರ್ಧ ಇಂಚು 12 ಆಯಿತು. ಇಲ್ಲಿ 1.2 ಅಂದರೆ ಇದು 2 ಜಿಲ್ಲ, ಅದಕ್ಕಾಗಿ 1.2 12 13 ಮೇಲೆ ಇದು 13 ಮೇಲೆ 2 ಅಷ್ಟು ಬಟ್ಟೆ ನಾವು ತೊಗೋಬೇಕು ನೋಡಿರಿ. ಇಷ್ಟು 13 ಮೇಲೆ 2 ಹಿಂಗೆ ತೊಗೊಂಡು ಇದನ್ನು ಸ್ಟ್ರೇಟ್ ಮಾರ್ಕ ಹಾಕ್ಕೊಂಡ್ಬಿಡ್ಬೇಕು. ಹಾಕ್ಕೊಂಡು ಇಷ್ಟ ಇದಕ್ಕೆ 3 ಇಂಚ್ ಮಾತ್ರ ಡೌನಿಂಗ್ ತೊಗೋಬೇಕು. ನಾವು 3 ಇಂಚ್ ಡೌನಿಂಗ್ ತೊಗೊಂಡು ನೋಡಿರಿ ಈ ಥರ ಶೇಪ್ ಹಾಕಿಬಿಡ್ಬೇಕು. ನಿಮಗೆ ಶೇಪ್ ಗೊತ್ತಾಗಲಿಲ್ಲಪ್ಪ ಅಂದ್ರೆ, ಕಲಿಯಾಕತ್ತೀರಿ ಹೊಸದಾಗಿ ಅಂದ್ರೆ, ನಾನು ಪೇಪರ್ ಅದ್ರೊಳಗೆ ಕಟ್ ಮಾಡಿ ಹೇಳ್ತೀನಂತ. ನಾ ಈಗ ಈ ಥರನ ಕಟ್ ಮಾಡ್ಕೊತೀನಿ, ಯಾಕಂದ್ರೆ ಯಾವತ್ತೂ ಹೊಲಿತೀವ ಪ್ರಾಕ್ಟೀಸ್ ಮೇಲೆ ಕಟ್ ಮಾಡಾಕ್ತೀನಿ. ನಿಮಗೆ ಗೊತ್ತಾಗಲಿಲ್ಲಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಮತ್ತು ಅದರದ್ದು ಒಂದು ವಿಡಿಯೋ ಮಾಡಿ ನಿಮಗೆ ನಾನು ಹಾಕ್ತೀನಿ.
ನೋಡಿರಿ ಫ್ರಂಟ್ ಏನೈತಿ ಒಂದು ಅರ್ಧ ಇಂಚಾಗಷ್ಟು ತಗೋಬೇಕು ಇದ್ರ ಬಟ್ಟೆನ. ಇಷ್ಟಾದ್ಮೇಲೆ ನೋಡಿರಿ ಇಷ್ಟ ಅರ್ಬಿ ಉಳಿದೈತಿ. ಇದ್ರೊಳಗನ ನಾವು ಕ್ರಾಸ್ ಮೇಲೆ ಗೋಟ್ ಕಟ್ಟಕ್ಕೆ ಅರ್ಬಿ ತಗೊಳತ್ತ. ನೋಡಿರಿ ಈ ಥರ ಕ್ರಾಸ್ ಒಳಗೆ 1.5 ಇಂಚ ಅಥವಾ 1.2 ಆಗುವಷ್ಟು ಅಳತೆ ಮೇಲೆನ ಕ್ರಾಸ್ ಪಟ್ಟಿಗಳನ್ನ ಕಟ್ ಮಾಡ್ಕೋಬೇಕು. ಇದಕ್ಕೇನು ಭಾಳ ಹತ್ತಲ್ಲ, ಯಾಕಪ್ಪ ಅಂದ್ರೆ ಕೊಳ್ಳ ಭಾಳ ತೆಗ್ದಿರಂಗಿಲ್ಲ, ಅಥವಾ 2 ಬೇಡ 3 ಪಟ್ಟಿ ಹತ್ತಾವ ಅಷ್ಟೆ. ನೋಡಿರಿ ಇಷ್ಟ 3 ಪಟ್ಟಿ ತಗೊಳತ್ತ. ನೋಡಿರಿ ಈ ಥರ ಪಟ್ಟಿನ ಕಟ್ ಮಾಡ್ಕೊಂಡೀವಿ. ಇಷ್ಟ ನೋಡಿರಿ ಈ ಬ್ಲೌಸ್ ಕಟ್ಟಿಂಗು ಮುಗೀತು. ನೋಡ್ತಿರ್ಬೋದು ಶೋಲ್ಡ್ರ ಕಟ್ ಮಾಡಲಾರ್ದ ಹಂಗೆ ಜಾಯಿಂಟ್ ಇಟ್ಟು ಇಲ್ಲೇ ನಾವು ಹೊಲಿಗೆ ಹಾಕಿ ಟಕ್ಸ್ ಹಿಡಿದು ಆಮೇಲೆ ಆ ಹೊಲಿಯೋ ಟೈಮಿಗೆ ಹೆಂಗೆ ಹೊಲಿಯೋದಂದು ನಿಮಗೆ ನಾನು ತೋರಿಸ್ತೇನಂತ. ಈ ವಿಡಿಯೋ ಹೆಂಗೆ ಅನಿಸ್ತೈತೆ ಅನ್ನೋದು ಕಮೆಂಟ್ ಬಾಕ್ಸ್ ಒಳಗೆ ತಪ್ಪದೆ ಕಮೆಂಟ್ ಹಾಕಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಬಾಯ್ ಬಾಯ್ ಎಲ್ರಿಗೂ.